Jungle. ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿ ವಿಷಯ ರಾಮ ಮಂದಿರದ ಹುಂಡಿ ಕಳವು ವಿಷಯ. ರಾಮ ಮಂದಿರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹುಂಡಿ ಕಳವಾಗಿದೆ ಅಂತ ಈಗಾಗಲೇ ದೇಶದಲ್ಲಿ ಜಗಜ್ಜಾಹೀರಾಗಿದೆ. ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಬಹಳಷ್ಟು ಜನ ಬಿಜೆಪಿಯವರು, ಸಂಘ ಪರಿವಾರದವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಎಲ್ಲಿ ಕಳವಾಗಿದೆ ಅದನ್ನು ತನಿಖೆಗೆ ಒಳಪಡಿಸಬೇಕು ಹೊರತಾಗಿ ಸಮರ್ಥನೆ ಮಾಡಿಕೊಳ್ಳಬಾರದು. ಆ ವಿಷಯದಲ್ಲಿ ಇವತ್ತಿನ ತನಕ ಈ ದೇಶವನ್ನು ನಾನು ಮುಂಚೂಣಿ ತಗೊಂಡು ಹೋಗ್ತೀನಿ, ವಿಶ್ವಗುರು ಮಾಡ್ತೀನಿ ಅಂತ ಹೇಳಿ ಅಧಿಕಾರದಲ್ಲಿ ಬಂದಂಥ ಮೋದಿಯವರಾಗಲಿ, ಗೃಹ ಮಂತ್ರಿ ಅಮಿತ್ ಶಾ ಅವರಾಗಲಿ, ಯೋಗಿ ಆದಿತ್ಯನಾಥ್ ಅವರಾಗಲಿ ಬಾಯಿ ಬಿಡ್ತಾ ಇಲ್ಲ. ಅವರೇ ಬಾಯಿ ಬಿಡ್ತಾ ಇಲ್ಲ, ಇವರು ಉಳಿದವರೆಲ್ಲ ಅವ್ರ ಹಿಂಬಾಲಕರು ಸಮರ್ಥನೆ ಮಾಡ್ಕೊಳ್ತಾರೆ. ಈಗ ಏನು ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ, ಇದು ಹಿಂದೂಗಳದು, ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಚಂದ ಕೊಟ್ಟವ್ರು ಹಿಂದೂಗಳು ಕೇಳಬೇಕು, ಉಳಿದವ್ರಿಗೆ ಕೇಳೋ ಪ್ರಶ್ನೆ ಇಲ್ಲ. ಇದನ್ನು ನಾನು ಮೊದಲನೇದಾಗಿ ಖಂಡಿಸುತ್ತೇನೆ. ಕಾರಣ ಏನಂದ್ರೆ, ಶ್ರೀರಾಮ ಮಂದಿರ ಅದು ಕೇವಲ ಹಿಂದೂಗಳದಲ್ಲ, ಇಡೀ ದೇಶದ ಜನರ ಆಸ್ತಿ ಅದು. ಇಡೀ ದೇಶದ ಜನರ ತೆರಿಗೆ ದುಡ್ಡಿನಿಂದ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ಸರ್ಕಾರದ ದುಡ್ಡಿನಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಅದರ ಮುಖಾಂತರ ಅದರ ಪ್ರಕಾರ ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ಕೇಂದ್ರ ಸರ್ಕಾರದ ದುಡ್ಡಿನಲ್ಲಿ ನಿರ್ಮಾಣ ಮಾಡಿದೆ. ಅದು ಹೇಗೆ ಕೇವಲ ಹಿಂದೂಗಳದಾಗ್ತದೆ, ಸಂಘ ಪರಿವಾರದ ಹೆಂಗಾಗ್ತದೆ? ಇದಕ್ಕೆ ಮೊದಲು ಉತ್ತರ ಕೊಡಬೇಕು ಅವರು. ದೇಶದ ಸರ್ವ ಜನರ, ಇನ್ನೊಂದು ವಿಶೇಷ ಹೇಳಬೇಕಾದ್ರೆ, ಸಾವಿರಾರು ಜನ ಮುಸ್ಲಿಮರು ಲಕ್ಷ ರೂಪಾಯಿ ಅದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅದು ರೆಕಾರ್ಡ್ಗಳು ನಮ್ಮ ಕಡೆ ಇದಾವೆ. ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಅವ್ರ ಹೆಸರುಗಳ ಸಮೇತವಾಗಿ. ಮತ್ತು ಎಲ್ಲ ಜನ ಕೊಟ್ಟಿದ್ದಾರೆ, ಆದಿವಾಸಿಗಳು ಕೊಟ್ಟಿದ್ದಾರೆ, ಹಿಂದುಳಿದವರು ಕೊಟ್ಟಿದ್ದಾರೆ, ಮುಂದುಳಿದವರು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ನೀವು ಕೇವಲ ಹಿಂದೂಗಳು ಕಳುವು ಮಾಡ್ಬೇಕಂತ ಆಯ್ತಾ? ನಾವು ಹಿಂದೂಗಳದ್ದು ಕಳುವು ಮಾಡಿ ತಿಳ್ಕೊಂಡು ನೀವು ಒಪ್ಕೊಳ್ತಾ ಇದ್ದೀರಾ? ಕಳುವೇ ಅದು ಮಾಡಿ ಮತ್ತೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು. ಅದು ಯಾವ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋತಾರೆ ಅಂತ ಕೇಳಿದ್ರೆ, ಗುಂಡಾಗಿರಿ ವರ್ತನೆ ಪ್ರಮಾಣದಲ್ಲಿ CT ರವಿ ಅಂತವರು, ಇನ್ನೂ ಬಹಳ ಜನ ಇದ್ದಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸಂಸತ್ತರಿದ್ದಾರೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅವರೂ ಸಹಿತ ಒಂದು ಸಂವಿಧಾನಿಕ ಹುದ್ದೆಗಳ ಮೇಲಿದ್ದವರು ಸಹಿತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದು ಬಹಳ ನಾಚಿಕೆಗೇಡಿನ ವಿಷಯ. ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು, ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದವರು, ರಾಮ ಮಂದಿರಕ್ಕೆ ಕೋರ್ಟಿಗೆ ಹೋದವರು ಕಾಂಗ್ರೆಸ್ದವರು ಇದ್ದಾರೆ, ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ರಾಮ ಮಂದಿರದಲ್ಲಿ ಪೂಜಾ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಂತವರೇ ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು. ಅದನ್ನು ನೀವು ಓಟಿಗೋಸ್ಕರ ಹಿಂದೂ ಮುಸ್ಲಿಂ ಜಗಳ ಮಾಡಬೇಕು, ವೈಮನಸ್ಸುಗಳು ಬೆಳಿಬೇಕು, ಕೋಮಭಾವನೆ ಬೆಳಿಬೇಕು ಅಂತ ತಿಳ್ಕೊಂಡು ಅದ್ವಾನಿಯವರ ನೇತೃತ್ವದಲ್ಲಿ ಸಂಘ ಪರಿವಾರ ಅದ್ವಾನಿಯವರಿಗೆ ಮುಂದೆ ಮಾಡಿ ಇಡೀ ರಾಷ್ಟ್ರದಾದ್ಯಂತ ಚಳುವಳಿ ಮಾಡಿಸಿ, ಅವಾಗಲೂ ಸಹಿತ ಭಾವನಾತ್ಮಕ ಭಾವನೆಗಳನ್ನು ಬಿತ್ತಿ, ಅವಾಗಲೂ ಸಹಿತ ನೀವು ಕೋಟಿ ಹಣ ಸಂಗ್ರಹ ಮಾಡಿದ್ರಿ ರಾಮ ಮಂದಿರ ಕಟ್ಟಬೇಕಂತ ಹೇಳಿ. ಇಟ್ಟಂಗಿಗಳ ಹೆಸರ ಮೇಲೆ ಖರೀದಿ ಮಾಡಿದ್ರಿ, ಬಂಗಾರದ ಇಟ್ಟಂಗಿಗಳು ತಗೊಂಡ್ರಿ, ಬೆಳ್ಳಿ ಇಟ್ಟಂಗಿಗಳು ತಗೊಂಡ್ರಿ, ಹಣ ತಗೊಂಡ್ರಿ.
ಅದರಿಂದ ರಾಮ ಮಂದಿರ ಕಟ್ಟಲೇ ಇಲ್ಲ. ಆ ದುಡ್ಡಲ್ಲಿ ಹೋಯ್ತು, ಅದಕ್ಕೂ ಉತ್ತರ ಕೊಡಿ. ಇವತ್ತ ಸಾರ್ವಜನಿಕರಿಂದ ಸಂಗ್ರಹ ಮಾಡಿದ್ರಲ್ಲ 20 ವರ್ಷಗಳೇ, ಸುಮಾರು 25 ವರ್ಷಗಳ ಕಾಲ ಹೋರಾಟ ಮಾಡಿದ್ರಿ. ಆ ಹೋರಾಟದ ಅವಧಿ ಪೂರ್ತಿ ದೇಣಿಗೆ ಬಂದಿದೆ ಜನರದು. ರಾಷ್ಟ್ರದ ಜನ, ಇಡೀ ರಾಷ್ಟ್ರದ ಜನ ದೇಣಿಗೆ ಕೊಟ್ಟಿದ್ದಾರೆ. ಮತ್ತು ಆ ದುಡ್ಡು ಎಲ್ಲಿ ಹೋಯ್ತು? ಉತ್ತರ ಕೊಡಿ. ರಾಮ ಮಂದಿರ ಕಟ್ಟಿದ್ದಲ್ಲಿ ಸರ್ಕಾರ ದುಡ್ಡಿನಿಂದ. ನೀವು ರಾಮ ಮಂದಿರ ಕಟ್ತೀವಿ ಅಂತ ಸಾರ್ವಜನಿಕರಿಂದ ಏನು ದುಡ್ಡು ಸಂಗ್ರಹ ಮಾಡಿದ್ರಿ, ಆ ದುಡ್ಡು ಎಲ್ಲಿ ಹೋಯ್ತು? ಆ ಹಣದ ಲೆಕ್ಕ ಕೊಡಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ರಾಮ ಮಂದಿರ ಕಟ್ಟಬಾರದು ಅಂತ ಹೇಳಿ ಪಕ್ಷ ಹೋಗಿಲ್ಲ. ಯಾರು ಅಲ್ಲಿ ಸಂಬಂಧಿದ್ರು ಅಯೋಧ್ಯ ವಿಷಯದಲ್ಲಿ ಅವರು ಕೋರ್ಟ್ ಹೋಗಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಆ ತಪ್ಪು ಆರೋಪ ಮಾಡಿದ್ರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ರಾಮ ಮಂದಿರ ಕಟ್ಟಲಿಕ್ಕೆ ವಿರೋಧ ಮಾಡಿಲ್ಲ, ರಾಮನ ಅಸ್ತಿತ್ವಕ್ಕೆ ವಿರೋಧ ಮಾಡಿಲ್ಲ. ರಾಜೀವ್ ಗಾಂಧಿಯವರೇ ಅದು ಪರ್ಮಿಷನ್ ಕೊಟ್ಟಿದ್ದಾರೆ. ದಿವಂಗತ ನರಸಿಂಹರಾವ್ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಆ ಬಾಬರಿ ಮಸೀದಿಯನ್ನು ನೆಲಸ ಮಾಡಲಾಯಿತು. ಅಲ್ಲೇ ರಾಮ ಜನ್ಮಸ್ಥಾನ ಇದೆ, ಅಲ್ಲೇ ರಾಮನ ಜನ್ಮಸ್ಥಾನ ಇದೆ ಅಂತ ಹೇಳೋದವ್ರಿಗೆ ಅವ್ರ ತಾತನ ಜನ್ಮಸ್ಥಾನ ಎಲ್ಲಿದೆ ಗೊತ್ತಿಲ್ಲ. ಇಡೀ ರಾಷ್ಟ್ರದಲ್ಲಿ ಹೇಳ್ಬೇಕು, ಒಬ್ಬರೇ ಬಂದು ಹೇಳ್ಬೇಕು, ನಮ್ಮ ತಂದೆ ತಾತ ಒಂದು 100 ವರ್ಷದ ಹಿಂದಿನ ಸಂಸ್ಕೃತಿ, ಅವನ ಜನ್ಮಸ್ಥಾನ ಎಲ್ಲಿದೆ, ಸ್ಮಶಾನ ಎಲ್ಲಿದೆ ಹೇಳ್ಬೇಕು. ಅವರು ಯಾರಿಗೆ ಗೊತ್ತಿಲ್ಲ. ಸುಮ್ಮನೆ ಭಾವನಾತ್ಮಕ ವಿಷಯಗಳನ್ನು ಬೆಳೆಸಿ ಜನರಿಗೆ ತಲೆ ಕೆಡಿಸಿ ಆಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ಜಾಗನೇ ರಾಮ ಮಂದಿರ, ರಾಮನ ಜನ್ಮಭೂಮಿ ಅಂತ ಡಿಕ್ಲೇರ್ ಆಗಲಿಲ್ಲ. ಆಸ್ಥಾ ಮೇಲೆ, ಆಸ್ಥಾ ಅಂದ್ರೇನು, ನಂಬಿಕೆ ಮೇಲೆ ನಾನು ತೀರ್ಪು ಕೊಡ್ತಾ ಇದ್ದೇನೆ ಅಂತ ರಂಜನ್ ಗೊಗೊಯ್ ಹೇಳಿದ್ರು. ನಂಬಿಕೆ ಮೇಲೆ ತೀರ್ಪು ತಗೊಂಡು ತೀರ್ಪು ಕೊಟ್ಟು ಅವರು ರಾಜ್ಯಸಭಾ ಸದಸ್ಯರಾದರು. ಇವೆಲ್ಲ ಏನ್ ತೋರಿಸ್ತಾವ? ಭ್ರಷ್ಟಾಚಾರನೇ ತೋರಿಸ್ತದೆ. ಇದು ರಾಮನ ಹೆಸರಿನ ಮೇಲೆ ಪೂರ್ತಿ ಭ್ರಷ್ಟಾಚಾರ. ಒಬ್ಬ ವ್ಯಕ್ತಿ ಲಾಭದಾಯಕ ಹುದ್ದೆ ತಗೋತಾನಂದ್ರೆ ತೀರ್ಪು ಕೊಟ್ಟು ಆ ತೀರ್ಪಿನ ಬದಲಿಯಾಗಿ ಹುದ್ದೆ ಸಿಕ್ತಂದ್ರೆ ಆ ತೀರ್ಪು ನಿಷ್ಪಕ್ಷಪಾತ ಇದೆಯಾ? ಅದು ಕಾನೂನು ಪ್ರಕಾರ ಇದೆಯಾ? ಆದರೆ ದೇಶದ ಜನ, ಹಿಂದೂ ಮುಸ್ಲಿಂ ಎಲ್ಲರೂ ಅದನ್ನು ಯಾಕೆ ಒಪ್ಕೊಂಡ್ರಂದ್ರೆ ದೇಶದಲ್ಲಿ ಕೋಮು ಭಾವನೆಗಳು ಬೆಳೆಯುವುದು ಬೇಡ, ದೇಶದ ಒಂದು ಸುರಕ್ಷತೆ ಸಲುವಾಗಿ, ದೇಶದ ಒಂದು ಐಕ್ಯತೆ ಸಲುವಾಗಿ ಆ ತೀರ್ಪನ್ನು ಮುಸ್ಲಿಮರಾದಿಯಾಗಿ ಎಲ್ಲರೂ ಒಪ್ಕೊಂಡ್ರು. ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ರಂಜನ್ ಗೊಗೊಯ್ ಎಲ್ಲಿದ್ದಾರೆ? ರಂಜನ್ ಗೊಗೊಯ್ ಉತ್ತರ ಕೊಡ್ಬೇಕಲ್ಲ. ಬಾಯಿ ಯಾಕೆ ಮುಸ್ಕೊಂಡು ಕೂತಿದ್ದಾರೆ ಅವರು? ತೀರ್ಪು ಕೊಟ್ಟವರು ಇಷ್ಟೆಲ್ಲ ಕಳು ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಇದು ತಪ್ಪು ಅಂತ ಹೇಳ್ಬೇಕಲ್ಲ ಅವರು. ಅಲ್ಲಿ ಹಣ ಚಂದಾ ಚೋರಿ ಅಂತ ಹೇಳ್ತಾ ಇದ್ದಾರೆ, ಹುಂಡಿ ಕಳು ಅಂತ ಹೇಳಿ. ಇದು ಹುಂಡಿ ಕಳುವಿಂದ ಅಷ್ಟೇ ಹೊರಗೆ ಬರ್ತಾ ಇದೆ. CCTV ಏನು CC ಕ್ಯಾಮ್ರಾದ ಕಣಗಾವಲಿನಲ್ಲಿ ಏನಿರ್ತದಲ್ಲ ಅದಷ್ಟೇ ಹೊರಗೆ ಬರ್ತಾ ಇದೆ. ಡೈರೆಕ್ಟ್ RTGS ಮುಖಾಂತರ, ಬ್ಯಾಂಕ್ ಮುಖಾಂತರ ದೇಣಿಗೆಗಳು, ಡೈರೆಕ್ಟ್ ವಸ್ತುಗಳ ರೂಪದಲ್ಲಿ ದೇಣಿಗೆಗಳು ಕೊಟ್ಟು ಹಣದ ಲೆಕ್ಕ ಬರ್ತಾ ಇಲ್ಲ. ಅದನ್ನು ನೀವು ಹೇಳ್ತಾ ಇಲ್ಲ. ಯೋಗಿ ಆದಿತ್ಯನಾಥ್ ಅವರು ಸತ್ಯ ಹರಿಶ್ಚಂದ್ರನ ಉದರದಿಂದ ಬಂದಂತವರು SIT ಮಾಡಿದ್ರಿ. FIR ಯಾಕೆ ಮಾಡಲಿಲ್ಲ ನೀವು? ಮೊದಲ ಕೇಸು ದಾಖಲಿಸಿ SIT ಮಾಡಬೇಕು. ಯಾವ ಆಧಾರದ ಮೇಲೆ ನೀವು SIT ಮಾಡ್ತೀರಿ? ಕ್ರಿಮಿನಲ್ ಕೇಸೇ ದಾಖಲೆ ಮಾಡಿಲ್ಲ, ನೀವು SIT ಮಾಡ್ತೀರಿ ಅಂದ್ರೆ ನಿಮ್ಮ ಹುನ್ನಾರ. ಯಾರು ಚಂದಾ ಚೋರಿ ಮಾಡಿದಾರೆ ಆ ಟ್ರಸ್ಟಿನ ಅಧ್ಯಕ್ಷ ನೃತ್ಯದಾಸ್ ಅಂತ, ಹೆಸರು ನೋಡ್ರಿ, ನೃತ್ಯದಾಸ್. ಇವಾಗ ಕಳು ಮಾಡಿದ ಸೆಕ್ರೆಟರಿ ಅವರು ಚಂಪಕ್ ರಾಯ್. ಆಮೇಲೆ ಪದಾಧಿಕಾರಿಗಳು ಅವ್ರು ರಾಜೀನಾಮೆ ಕೊಟ್ಟರೆ ಮುಗಿದೋಯ್ತಾ? ಬಾರಕ್ಕೊಂದು ಮಾಫ್ ಆಯ್ತಾ? ನೀವು ಅವ್ರ ಮೇಲೆ FIR ಮಾಡಿ ಅವ್ರ ಒಳಗೆ ಹಾಕ್ರಿ. ಸಾದಾ ಸಿಂಪಲ್ ಸಣ್ಣ ಸಣ್ಣ ಕೇಸ್ಗಳಿಗೆ ನೀವು ಒಳಗಾಗ್ತಾ ಇದ್ದೀರಿ. ಬುಲ್ಡೋಜರ್ ಕಳಿಸ್ತಾ ಇದ್ದೀರಿ ಅವ್ರವ್ರ ಮನೆಗಳಿಗೆ, ಅಮಾಯಕ ಜನರ ಮನೆಗಳನ್ನು ಬೀಳಿಸ್ತಾ ಇದ್ದೀರಿ. ಮತ್ತೆ ಇವ್ರ ಮನೆಗಳು ಯಾವಾಗ ಬೀಳಿಸ್ತೀರಿ? ಇವ್ರಿಗೆ ಯಾವಾಗ ಅರೆಸ್ಟ್ ಮಾಡ್ತೀರಿ? ಅದಕ್ಕೆ ನಂದು ಏನಪ್ಪಾ ಅಂದ್ರೆ ವಿಚಾರ, ಮೊದಲನೇದಾಗಿ ಶ್ರೀ ನರೇಂದ್ರ ಮೋದಿ ಅವರು ಈ ಟ್ರಸ್ಟ್ ಅನ್ನು ಹುಟ್ಟು ಹಾಕಿದ್ರು ಕೇಂದ್ರ ಸರ್ಕಾರದಿಂದ. ಅವ್ರು ಯಾರ್ಯಾರು ಲಿಸ್ಟ್ ಕೊಟ್ಟರು, ಯಾರ್ಯಾರು ಟ್ರಸ್ಟ್ ಇರಬೇಕು, ಯಾರ ಅಧ್ಯಕ್ಷ, ಯಾರ ಕಾರ್ಯದರ್ಶಿ ಅಂತ ಹೇಳಿ ಕೊಟ್ಟರು.
ಇಷ್ಟೆಲ್ಲ ಹಗರಣ ಆದರೂ ಇವತ್ತಿನ ತನಕ ಬಾಯಿ ಬಿಡ್ತಾ ಇಲ್ಲ. ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು ಬಾಯಿ ಬಿಡ್ತಾ ಇಲ್ಲ. ಇವರು ಮೂರೂ ಜನ ಈ ದೇಶದ ಮರ್ಯಾದೆ ಉಳಿಸಬೇಕಾಗಿದ್ರ ಮರ್ಯಾದೆಯಿಂದ ಅವರು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು. ಈ ದೇಶದ ಜನನು ಅವರಿಗೆ ರಾಜೀನಾಮೆ ಕೇಳಬೇಕು. ಅವರು ತಮ್ಮ ಮರ್ಯಾದೆ ಉಳಿಸಬೇಕಾದ್ರೆ ರಾಜೀನಾಮೆ ಕೊಡಬೇಕು. ಇವತ್ತು ಕಳು ಮಾಡಲು ಪ್ರೇರಣೆ ನಿಮ್ಮದು ಇದೆ ಅಂದಾಗ ನೀವು ಆ ಜವಾಬ್ದಾರಿ ಹೊರಲಕ್ಕೆ ರೆಡಿ ಇಲ್ಲ. PM ಕೇರ್ ಫಂಡ್ ಅದನ್ನು ನೀವು RTI ವ್ಯಾಪ್ತಿಯಿಂದ ಹೊರಗಿಡ್ತೀರಿ. ರಾಮ ಮಂದಿರ ಟ್ರಸ್ಟ್ RTI ವ್ಯಾಪ್ತಿಯಿಂದ ಹೊರಗಿಡ್ತೀರಿ. ಇದ್ರ ಉದ್ದೇಶ ಏನು? RTI ದಿಂದ ಹೊರಗಿಡ್ತೀರಿ ಅಂದ್ರೆ ಉದ್ದೇಶ ಏನು? RTI ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಈ ರಾಷ್ಟ್ರದಲ್ಲಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ, ಒಂದು ಮಹತ್ವಾಕಾಂಕ್ಷಿ ಕಾಂಗ್ರೆಸ್ ಸರ್ಕಾರ. ನೀವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ 2G ಹಗರಣ, 3G ಹಗರಣ, ಸ್ಪೆಕ್ಟ್ರಮ್ ಹಗರಣ, ಇವೆಲ್ಲ ಸುಳ್ಳು ಹಗರಣಗಳನ್ನು ಪತ್ರಿಕೆಗಳ ಮುಖಾಂತರ ಬಿಂಬಿಸಿ ಆಗಿನ ಕಾಂಗ್ರೆಸ್ ಸರ್ಕಾರ ಅವರದೇ ಸಂಸದರನ್ನ, ಅವರದೇ ಸಚಿವರನ್ನ ಜೈಲಿಗೆ ಹಾಕ್ತು ಭ್ರಷ್ಟಾಚಾರ ಸಲುವಾಗಿ. ನೀವೇನು ಇವತ್ತು ರಾಜೀನಾಮೆ ತಗೊಳ್ತಾ ಇಲ್ಲ. ಭ್ರಷ್ಟಾಚಾರಿಗಳನ್ನು ನೀವು ಸ್ವಾಗತ ಮಾಡಿ ತಗೊಂಡು ಪಕ್ಷಕ್ಕೆ ಸೇರಿಸ್ಕೊಂಡು ಅವರಿಗೆ ವಾಷಿಂಗ್ ಪೌಡರ್ ಹಾಕಿ ತೊಳಿತಾ ಇದ್ದೀರಿ. ನೀವು ಭ್ರಷ್ಟಾಚಾರವನ್ನು ನೀಗಿಸ್ತೀವಿ, ಅದನ್ನು ತಳ್ದು ಹಾಕ್ತೀವಿ ದೇಶದಲ್ಲಿ ಅಂತ ಬಂದು ಅಧಿಕಾರದಾಗ ಬಂದಂತವ್ರು ನೀವು. ಒಂದು ಎಕ್ಸಾಂಪಲ್ ಹೇಳುವುದಂದ್ರ, ಗೋರಖನಾಥ ಮಂದಿರದಲ್ಲಿ, ಗೋರಖಪುರದ ಗೋರಖನಾಥ ಮಂದಿರದಲ್ಲಿ ಅನ್ಸಾರಿ ಅನ್ನಂತ ಒಬ್ಬ ವ್ಯಕ್ತಿ 73ರಿಂದ ಇಲ್ಲಿಯವರೆಗೆ ಮತ್ತು 40 ವರ್ಷಗಳ ಕಾಲ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದಂತ ವ್ಯಕ್ತಿಯಲ್ಲಿ ಒಂದು ಪೈಸಾ ಹಗರಣ ಇಲ್ಲದೇನೆ ಅದು ಯೋಗಿ ಆದಿತ್ಯನಾಥರ ಪೀರಿಯಡ್ದಲ್ಲಿ ಸಹಿತ ಒಂದು ಪೈಸಾ ಹಗರಣ ಇಲ್ಲದೇನೆ ಅವರಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಅಂತ ಪ್ರಾಮಾಣಿಕರನ್ನ ನೀವು ಅಲ್ಲಿ ಜೋಡಿಸ್ರಿ. ಎಲ್ಲಿ? ಅಯೋಧ್ಯ ರಾಮನ ಹುಂಡಿಗೆ ಅಲ್ಲಿ ಇಡ್ರಿ. ನೀವು ವಕಫ್ನಲ್ಲಿ ಭ್ರಷ್ಟಾಚಾರ ಆಗ್ತದೆ, ವಕಫ್ನಲ್ಲಿ ವ್ಯವಹಾರ ತಿಳ್ಕೊಂಡು ವಕಫ್ ಕಾಯ್ದೆ ತಿದ್ದುಪಡಿ ಮಾಡಿ ಅದರಲ್ಲಿ ಮುಸ್ಲಿಮೇತರರನ್ನ ವಕಫ್ ಬೋರ್ಡ್ದಲ್ಲಿ ಮೆಂಬರ್ ಮಾಡಬೇಕಂತ ಕಾಯ್ದೆ ಮಾಡಿದ್ರಿ, ಮೆಂಬರ್ ಮಾಡ್ತಾ ಇದ್ದೀರಿ. ಮತ್ತೆ ಹಿಂದೂ ಟ್ರಸ್ಟ್ಗಳು, ಹಿಂದೂ ದೇವಸ್ಥಾನಗಳಲ್ಲಿ ಯಾಕೆ ಮುಸ್ಲಿಮರನ್ನಲ್ಲಿ ಯಾಕೆ ನೀವು ಮೆಂಬರ್ ಮಾಡಬಾರ್ದು? ನೀವು ಇಲ್ಲಿ ಕಳು ಮಾಡ್ತಾ ಇದ್ದಿರಲ್ಲ, ನಿಮಗೂ ನೋಡಕ್ ಬೇಕಲ್ಲ ಯಾರೊಬ್ರು, ನಿಮ್ಮ ಮೇಲ್ವಿಚಾರಣೆಗೂ ಬೇಕಲ್ಲ. ನೀವು ಮೇಲ್ವಿಚಾರಣೆಗೆ ಹಿಂದೂಗಳನ್ನು ಹಾಕ್ತಾ ಇದ್ದಾರೆ ಮುಸ್ಲಿಂ ಟ್ರಸ್ಟ್ನಲ್ಲಿ, ಮುಸ್ಲಿಂ ವಕಫ್ ಬೋರ್ಡ್ದಲ್ಲಿ. ಮತ್ತು ಹಿಂದೂ ಟ್ರಸ್ಟ್ಗಳಲ್ಲಿ ಯಾಕೆ ಮುಸ್ಲಿಮರನ್ನ ಹಾಕಬಾರ್ದು? ಅವಾಗ ಸಮತೋಲನ ಆಗ್ತದಲ್ಲ. ಇವ್ರಿಗೆ ಹೆದರಿ ಅವ್ರು ಭ್ರಷ್ಟಾಚಾರ ಮಾಡಲ್ಲ, ಅವ್ರಿಗೆ ಹೆದರಿ ಇವರು ಭ್ರಷ್ಟಾಚಾರ ಮಾಡೋದಲ್ಲ. ಅವಾಗ ರಾಮ ಮಂದಿರ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳೋದು ಮೂರ್ಖತನ. ಇದು ಮೊದಲು, ಇದು ಇಡೀ ದೇಶದ ರಾಮ ಮಂದಿರದು, ಅದನ್ನು ಬಿಡಬೇಕು. ಅವರು ಕಳುವನ್ನು ಮುಚ್ಕೊಳ್ಳಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕಿಂತ ನಾಚಿಕೆ ಗಿಡ ವಿಷಯ ಇದೆ, ಯಾವುದು ಅಲ್ಲ. ಈಗಿಂದೀಗ ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ಟು ಅವರು ತಮ್ಮ ಮರ್ಯಾದೆ ಉಳಿಸ್ಕೊಂಡು ಇಡೀ ದೇಶದ ಮಾನ ಹರಾಜಾಗ್ತಾ ಇದೆ ಇವತ್ತು. ಅದೆಲ್ಲ ಉಳಿಸ್ಬೇಕಾದ್ರೆ ಇವರು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸುಮಾರು 50 ಜನ ನಮ್ಮ ಕಡೆ ಲಿಸ್ಟ್ ಇದೆ. ಮುಸ್ಲಿಮರು 1,50,50,000 ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ರಾಮ ಮಂದಿರ ಕಟ್ಟಲಿಕ್ಕೆ. ಏನು ಕೇಳಿದ್ರು ಕೇಳಿ. ಅಲ್ಲಿ ಮುಸ್ಲಿಮೇತರನ್ನ ಸೇರಿಸ್ತಾ ಇದ್ದಾರಲ್ಲ, ಇಲ್ಲಿ ಅವ್ಯವಹಾರ ಆಗ್ತಾ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಅಲ್ಲಿನೂ ಅವ್ಯವಹಾರ ಆಗ್ತಾ ಇದೆ, ಅವ್ಯವಹಾರ ಜಗಜ್ಜಾರಾಗಿದೆ. ಅದಕ್ಕೆ ಅಲ್ಲಿ ಮುಸ್ಲಿಮರನ್ನ ಸೇರಿಸಿರಿ ಅಂತ ಹೇಳ್ತಾರೆ. ಈ ದೇಶದಾಗ ಅವ್ರ ಆಸ್ತ ಅವ್ರಿಗೆ, ನಮ್ಮ ಆಸ್ತ ನಮಗಿಲ್ಲ. ಎಲ್ಲಾ ಪಕ್ಷದ್ದು, ಎಲ್ಲಾ ಸಮಾಜದವ್ರದ್ದು ಆಸ್ತ ಅಂದ್ರೆ ಒಂದೇ. ಆಸ್ತಾ ಆಯಾ ಜಾತಿಗೆ, ಧರ್ಮಕ್ಕೆ ಸಂಬಂಧಪಟ್ಟಂಗೆ ಆಸ್ತಾ ಇರುವುದಿಲ್ಲ. ಆಸ್ತಾ ಅಂದ್ರೆ ಏನು? ದೇವರ ಮೇಲೆ ನಂಬಿಕೆ, ಅಷ್ಟೇ, ಭಕ್ತಿ. ಸರ್, ಈಗ ರಾಮ ಮಂದಿರಕ್ಕೆ ಸರ್ಕಾರ ದೇಣಿಗೆ ಕೊಟ್ಟಿದೆ ಅಂತ ಹೇಳಿದ್ರಲ್ಲ,
ಅದು ನೀವು ಆರೋಪನೋ ಅಥವಾ ಸರ್ಕಾರ ದೇಣಿಗೆ ಕೊಟ್ಟಿಲ್ಲ, ಸರ್ಕಾರನೇ ಕಟ್ಟಿಸಿದೆ. ಯಾವ ಇಲಾಖೆಯಿಂದ ಎಷ್ಟು ಖರ್ಚು ಅದು ಮಾಡಿದ್ರಿ? ಮೋದಿಯವರು ಹೇಳ್ಬೇಕ್ರಿ, ಯಾಕಂದ್ರೆ ಅವ್ರು ಖರ್ಚು ಮಾಡಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ. ಏನ್ ಆದೇಶ ಮಾಡಿದೆ? ಸುಪ್ರೀಂ ಸರ್ಕಾರ, ಕೇಂದ್ರ ಸರ್ಕಾರ ಇದೇ ಜಾಗದಲ್ಲಿ ಮಂದಿರ ಕಟ್ಟಬೇಕು ಅಂತ ಹೇಳಿದ್ರು. ಅದ್ರ ಪ್ರಕಾರ ಅವ್ರು ಕಟ್ಟಿದ್ದಾರೆ. ಸರ್ಕಾರದ ಹಣನೇ ದುಡ್ಡು ಖರ್ಚು ಮಾಡಿದ್ದಾರೆ. ಆದ್ರೆ ಸರ್ಕಾರದ ಯಾವ ಇಲಾಖೆನೂ ಅಲ್ಲಿ ದುಡ್ಡು ಮುಜರಾಯಿ ಕೊಟ್ಟಿಲ್ಲ, ಇರ್ತದೆ, ಏನೋ ಒಂದು ಯಾವ ಇಲಾಖೆನೂ ಅಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಮಾಹಿತಿ. ತಮಗೇನಾದ್ರೂ ಮಾಹಿತಿ ಇದೆಯಾ? ಎಷ್ಟು ಕೋಟಿ ಕಟ್ಟರು? ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದೆ. ಅದು ಇಲ್ಲ ಸರ್, ಅದೇ ಆದೇಶನೆ ಮಾಡಿದೆ. ಸರಿ ಸರ್, ಯಾವ ಇಲಾಖೆಯಿಂದ ಎಷ್ಟು ಮಾಹಿತಿ ಕೊಡಿ ನನಗೆ. ಐತಿ ಅಂದ್ ಎಷ್ಟು ಕೋಟಿ ಕೊಟ್ರು? ಅವ್ರು ಹೇಳಿದ್ರಿ, ಏನ್ ಹೇಳಿದ್ರು? ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ, ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಸರ್ಕಾರ ಪ್ರಕಾರನು ಸರ್ಕಾರನೇ ಎಷ್ಟು ಕೋಟಿ ಯಾವ ಇಲಾಖೆಯಿಂದ ಕೊಟ್ಟಿದ್ದಾರೆ? ಸಾವಿರಾರು ಕೋಟಿ ಖರ್ಚು ಮಾಡಿ ಕಟ್ಟಿದ್ದಾರೆ. ಅದು ಸರ್ಕಾರನೇ ಕೊಟ್ಟಿದೆ. ಅದೇ ದುಡ್ಡು ಮುಸ್ಲಿಂ ಟ್ರಸ್ಟಿಗೂ ಕೊಟ್ಟಿದ್ದಾರೆ. ಅಲ್ಲಿ ಕರೆಕ್ಟ್ ಸರ್, ಯಾವ ಇಲಾಖೆಯಿಂದ ಕೊಟ್ಟಿದ್ದಾರೆ? ಮುಸ್ಲಿಂ ಟ್ರಸ್ಟಿಗೆ ಕೊಟ್ಟಿದ್ದಾರೆ. ಯಾವ ಇಲಾಖೆಯಿಂದ ಕೊಡಬೇಕಂತ ಆದೇಶ ಸುಪ್ರೀಂ ಕೋರ್ಟ್ ಅದರ ಪ್ರಕಾರ ಕೊಟ್ಟಿದ್ದಾರೆ. ಯಾವ ಇಲಾಖೆಯಿಂದ ಕೊಟ್ಟು ಸರ್? ಕೇಂದ್ರ ಸರ್ಕಾರದವ್ರು ಕೊಟ್ಟಿದ್ದಾರೆ. ಯಾವ ಇಲಾಖೆ ಅಂದ್ರೆ ಏನು ಸರ್, ಕೇಂದ್ರ ಸರ್ಕಾರ ದುಡ್ಡು ಹೋಗ್ಬೇಕು. ಇಲಾಖೆ ಅಂತ ಇರ್ತದೆ, ಅದರಿಂದ ಕೊಟ್ಟಿರ್ತಾರೆ. ಕೇಂದ್ರ ಸರ್ಕಾರ ಮುಜರಾಯಿ ಇಲಾಖೆಯಿಂದ ರಾಮ ಮಂದಿರ ನಿರ್ಮಾಣ. ನಮಗ್ ಗೊತ್ತಿಲ್ಲ, ಅದು ಕೊಡೋದು ಅದೇ ಇಲಾಖೆಯಿಂದ ಕೊಡಬೇಕು ಕಾನೂನು ಪ್ರಕಾರ. ಕೊಟ್ರೆ ಸರ್ಕಾರದ ಹಣದಲ್ಲೇ ಕಟ್ಟಿದೆ. ಆರೋಪ ಇಲ್ಲ, ನಿರ್ದಿಷ್ಟ ಇದೆ. ಅದು ನೋಡಿ ಬೇಕಾದ್ರೆ ತರಿಸ್ಕೊಡ್ತೀವಿ. ಆಯ್ತಾ?